ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವಿಲೇಜ್ ಗರ್ಲ್ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರಿಗೂ ಕಾಫಿ ಆಯಿತಾ? ಹಾಗೆ ಇವತ್ತು ಶ್ರಾವಣ ಮಾಸ ಅಲ್ವಾ, 4ನೇ ಶ್ರಾವಣ ಮಾಸ ಅಲ್ವಾ. ರೆಡ್ ಡಯ್ಯರಾ ಎದೆ ಮಾಡ ಕೂಡ ಫ್ರೆಂಡ್ಸ್. ನೋಡಿ ನನ್ನ ತಮ್ಮ ಅಂದರೆ ಗುಂಡು ಹೊಡ್ಕೊಂಡು ಬಂದ್ಬಿಟ್ಟು ಯಾವ ಥರ ಇದ್ದಾರ ನೋಡಿ ಫ್ರೆಂಡ್ಸ್. ಗುಂಡು Yabe, tenga yabe. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವಿಲೇಜ್ ಗರ್ಲ್ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ. ನನಗದು ನಾಚಿಕೆ ಆಗ್ತೈತೆ ಮಾತಾಡೋಕ್ಕೆ, ಎಲ್ಲರೂ ನೋಡ್ತಾ ಇದ್ದಾರೆ ಮತ್ತು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು 4ನೇ ಶ್ರಾವಣ ಮಾಸ ಅಲ್ವಾ, ಅದ್ರಿಗೆ ಈ ಗುಟ್ಟಲ್ಲಿಗಾದರೆ ಬಂದಿದ್ದೀವಿ. ಫುಲ್ಲು ರಶ್ಶು, ಜಾಸ್ತಿ ಜನ ಇದ್ದಾರೆ. ದೇವಸ್ಥಾನ ಮೇಲೆ ಹೋಗೋಕ್ಕೆ ಆಗೋದಿಲ್ಲ. ಬನ್ನಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ತೋರಿಸ್ತೀನಿ. ಎಲ್ರಿಗೂ ಹಾಗೆ 4ನೇ ಶ್ರಾವಣ ಮಾಸದ ಶುಭಾಶಯಗಳು. ನಾವು ಪ್ರತಿ ವರ್ಷವೂ ಅಷ್ಟೇ ಫ್ರೆಂಡ್ಸ್ ಹಬ್ಬ ಮಾಡ್ತೀವಲ್ವ, ಬರ್ತಾನೆ ಇರ್ತೀವಿ. ಫ್ರೆಂಡ್ಸ್, ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಯಾಗೋ ಆಂಧ್ರ ಅವ್ರಿಗೆ, ಹಾಗೆ ಇಲ್ಲಿ ನಮ್ಮ ಕೋಲಾರ ಜನತೆಗೆ ಈ ಒಂದು ಗುಟ್ಟಲಿನಲ್ಲಿರುವಂಥ ತಿಮ್ಮಪ್ಪನ ಸ್ವಾಮಿ ದೇವಸ್ಥಾನ ಹಾಗೆ ಪ್ರಸಿದ್ಧವಾದಂಥದ್ದು. ಬನ್ನಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫುಲ್ಲು ರಶ್ಶು, ಹೋಗೋಕ್ಕೆ ಬರೋಕ್ಕೆ ಕೂಡ ಜಾಗ ಆದರೆ ಇಲ್ಲ, ತುಂಬಾ ರಶ್ ಆಗ್ತಿದೆ. ನೋಡಿ ಫ್ರೆಂಡ್ಸ್, ದೇವರಿಗೆ ಪೂಜೆ ಕೊಡ್ತೀವಲ್ಲ, ಪೂಜೆ ಸಾಮಾನೆಲ್ಲ ಈ ಕಡೆನೇ ಇಟ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದೇ ಮಾಧ್ವರ ದೇವಸ್ಥಾನ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಇಲ್ಲಿ ಕೂಡ ಪೊಲೀಸ್ ಅವರು ಎಲ್ಲ ಇದ್ದಾರೆ. ಯಾರು ದೊಡ್ಡ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ. ಅದಕ್ಕೆ ಎಲ್ಲ ಫೋಟೋಗಳು ಅದೆಲ್ಲ ತೆಗಿತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದೇ ಮಾಧ್ವರ. ಇದು ಬಂಗಾರ ತಿರುಪತಿ ಅಂತ ಕರಿತೀವಿ. ಇದು ಬಂದ್ಬಿಟ್ಟು ಗುಟ್ಟಲ್ಲಿ, ನಮ್ಗದ ಜಾಸ್ತಿ ದೂರ ಏನೂ ಇಲ್ಲ, ಒಂದು ಹತ್ತಿರದಲ್ಲೇ ಇರುವಂಥದ್ದು, ಒಂದು 2 ಕಿಲೋಮೀಟರ್ ಇರುತ್ತೆ ಅಷ್ಟೇ. Okay. Good. కాళేశ్వరం కడుక్కున్నాం రండి. కాళేశ్వరం కడుక్కునే మెడిటేషన్ చేసుకుని ಫ್ರೆಂಡ್ಸ್, ತಿರುಪತಿಗೆ ಹೋದರೆ ಯಾವ ಥರ ಗುಂಡು ಹೊಡ್ಕೊತೀವೋ ಹಾಗೆ ಇಲ್ಲಿ ಕೂಡ ಗುಂಡು ಹೊಡ್ಕೊಬೋದು. ನೋಡಿ, ಇಲ್ಲಿ ಟೋಕನ್ ಅದ ತಗೊಬಂದಿದ್ದಾನೆ. ಇದ್ರಿಗೆ ಆದರೆ 20 ರೂಪಾಯಿ ಕಾಸು. ಬನ್ನಿ ಫ್ರೆಂಡ್ಸ್, ಈಗ ಗುಂಡು ಹೊಡ್ಕೊಳಕ್ಕೆ ಹೋಗ್ತಾ ಇದ್ದಾನೆ. ಹೋಗಿ ನೋಡೋಣ ಯಾವ ಥರ ಗುಂಡು ಹೊಡಿತಾರೆ ಅಂತ ಹೇಳ್ಬಿಟ್ಟು. ನೋಡಿ, ಚಲೋರೆ ಚಲ್ ಗುರ್ರಾಮ್. ಫ್ರೆಂಡ್ಸ್, ನೋಡಿ ಎಲ್ಲರೂ ಗುಂಡುಗಳು ಹೊಡ್ಕೊಂಡು ಬರ್ತಾವ್ರೆ. ಕೂದಲಲ್ಲ ಪಾಪ, ನನ್ನ ತಮ್ಮ ಕೂದಲು. ಫ್ರೆಂಡ್ಸ್, ನೋಡಿ ಕೂದಲೆಲ್ಲ ಯಾವ ಥರ ಬಂದ್ಬಿಟ್ಟಿದೆ ಗಾಲಿಗೆಲ್ಲ. ಫ್ರೆಂಡ್ಸ್, ಒಳಗಡೆ ಬಿಟ್ಟಿಲ್ಲ, ಟೋಕನ್ಸ್ ಇದ್ರೇ ಹೋಗ್ಬೇಕಂತ. ಅದ್ರಿಗೆ ನೋಡಿ, ಇಲ್ಲೇ ಕಿಟಕಿ ಹತ್ರ ಬಂದು ನಾನು ಆದರೆ ಹಿಡಿತಾ ಇದ್ದೆ. ನೋಡಿ, ಗುಂಡುಗಳು ಹೊಡಿತಾರೆ, ಅದು ಫುಲ್ಲು ರಶ್ ಆಗೋಗಿದೆ. ಫ್ರೆಂಡ್ಸ್ ನೋಡಿ
ನೋಡಿ ಅಲ್ಲ ಅಜ್ಜಿಗಾದರೆ ಗುಂಡು ಹೊಡಿತಾ ಇದ್ದಾರೆ. ಪಾಪ ಕೂದಲೆಲ್ಲ ಉದ್ದಾಗ ಬೆಳೆಸಿರ್ತಾರೆ, ಎಲ್ಲ ಒಟ್ಟೋಗುತ್ತೆ ಅಲ್ವಾ. ನಾನು ಒಂದ್ಸತಿ ಹೊಡ್ಸ್ಕೊಂಡಿದ್ದೆ ಫ್ರೆಂಡ್ಸ್, 8ನೇ ಕ್ಲಾಸಲ್ಲಿದ್ದಾಗ. ನಾನಾದರೂ ಹೊಟ್ಟೋಗಿದ್ದೀನಿ, ನಾನು ಮಾಡಿಸ್ಕೊಳ್ಳಲ್ಲ ಅಂತೇಳ್ಬಿಟ್ಟು. ನೋಡಿ ಗುಂಡಿ ಆ ಥರ ಹೊಡಿತಾ ಇದ್ದಾರೆ ಅಂತೇಳ್ಬಿಟ್ಟು. ನನಗೆ ಹೊಡೆಯೋವಾಗ ನಾನು ಚೆನ್ನಾಗಿ ಹತ್ಕೊಂಡು ಕಿರ್ಚಾಕಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ಈ ಥರ ಜುಟ್ಟಿಗೆ ನನಗಾದ್ರೆ ಉದ್ದ ಇತ್ತು ಫ್ರೆಂಡ್ಸ್. ಆವಾಗ ಎಲ್ಲ ಕೂದಲು ಹೊಟ್ಟೋಯ್ತು ನಿಜ. ಜಾಸ್ತಿ ಹತ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ಆದರೆ ನಮ್ಮಪ್ಪ ನಮ್ಮಮ್ಮ ಮೇಲೆಲ್ಲ ಜಗಳ ಕೊಟ್ಟೋಗಿದ್ದೀನಿ ನಾನು ಚಿಕ್ಕವಾಗಿದ್ದಾಗ. ಇವಾಗಾದರೆ ಸ್ವಲ್ಪ ಜಡೆ ಯಾರು ಅಡ್ಡ ಬಂದ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ವಿಡಿಯೋ ಮಾಡೋಣ ಅಂತಂದರೆ ಒಂದೇ ಗಲಾಟೆ ಫ್ರೆಂಡ್ಸ್. ಇಲ್ಲಾಂದರೆ ಎಲ್ಲ ತುಂಬ್ಕೊಂಡ್ಬಿಟ್ಟವ್ರೆ, ಫುಲ್ಲು ಗಲಾಟೆ ಫ್ರೆಂಡ್ಸ್. ನೋಡಿ ಗುಂಡುಗಳು ಹೊಡ್ಕೊಂಡು ಬರ್ತಾವ್ರೆ ಎಲ್ಲರೂ ಫ್ರೆಂಡ್ಸ್. ನೋಡಿ ನನ್ನ ತಮ್ಮ ಅಂದರೆ ಗುಂಡು ಹೊಡ್ಕೊಂಡು ಬಂದ್ಬಿಟ್ಟು ಯಾವ ಥರ ಇದ್ದಾನ ನೋಡಿ ಫ್ರೆಂಡ್ಸ್. ಗುಂಡು ಗುಂಡು ಬೋಡಿ ಗುಂಡು ಅದೇ ಫೇಸ್ ರಂಚ್ ತಿಪ್ಪ ಬಿಡ್ಲಾ. ಅಡ್ಕೊನೆಲ್ಲ ಮುನಿಪ್ಪ ಇಟ್ಲಿಪ್ಪದ ಇಟ್ಲಿಪ್ಪದ ಪ್ಯಾಂಟ್ ಇದೆ ನೀಟಾಗಿ వేసుకుంటా ಪ್ಯಾಂಟ್ వచ్చేసా ఇంగలే పోలేదు పైనకి మేము గుండు కొట్టుకోవాలా నేను అందుకే అట్టోక తీసుకొని అనుకో ಫ್ರೆಂಡ್ಸ್. ಅವರಾದರೆ ನಮ್ಮ ರಿಲೇಷನ್ಸು ನೋಡಿ ಫ್ರೆಂಡ್ಸ್. ಇಲ್ಲೇನಾದರೂ ಹೆಚ್ಚು ಕಮ್ಮಿ ಆದರೆ ಆಶಾ ವರ್ಕರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಇದು ಬಂದ್ಬಿಟ್ಟು ಕಲ್ಯಾಣಿ ಫ್ರೆಂಡ್ಸ್. ನೋಡಿ ಇಲ್ಲಿ ಬೋಡಿ ಗುಂಡಿಗೆ ಹೊಡ್ಕೊಂಡು ಯಾವ ಥರ ನೀರಲ್ಲಿ ಸ್ನಾನ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಜಾಗನೇ ಇಲ್ಲ ಫ್ರೆಂಡ್ಸ್ ಹೋಗೋದಕ್ಕೆ ಅಂತೂ. ನೋಡಿ ನಾಮಾಗಿ ಇಟ್ಕೊತಾ ಇದ್ದಾರೆ ಸ್ವಲ್ಪ ಜನ. ನೋಡಿ ಯಾವ ಥರ ಹೊಡಿತಾ ಇದ್ದಾರೆ ಅಂತಂದರೆ ನೋಡಿ ಇಲ್ಲಿ ದೇವರು ಒಂದು ವಿಗ್ರಹ ಎಲ್ಲ ಕಟ್ಸ್ಬಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್ ಬೋಡಿ ಗುಂಡಿಗೆ ಹೊಡ್ಕೊಂಡು ಯಾವ ಥರ ನೀರಲ್ಲಿ ಈಜಾಡ್ತಾ ಇದ್ದಾರೆ ಅಂತಂದರೆ ಹಬ್ಬ. ಆ ನೀರು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆಯೋ ಫಸ್ಟು. ಇಲ್ಲಿ ನಾಮಗಳಾದರೆ ಇಕ್ಕಾಕಿದ್ದಾರೆ. ನನ್ನ ತಮ್ಮನೂ ನೋಡಿ ಬಟ್ಟೆ ಬಿಸ್ತಿದ್ದಾನೆ, ಹೋಗಿ ಇನ್ನು ಕೋನೆರಲ್ಲಿ ಈಜ ಹೊಡಿಬೇಕಲ್ವ. ಅದ್ರಿಗೆ ನೋಡಿ ಅಭಿ ಹುಷಾರ್ರೇ ಫ್ರೆಂಡ್ಸ್. ನೋಡಿ ಹೋಗಿದ್ದಾನೆ ನನ್ನ ತಮ್ಮನು. ನನಗಾದರೆ ಭಯ ಆಗ್ತಿದೆ ಹೋಗೋಕ್ಕೆ. ನೋಡಿ ಫ್ರೆಂಡ್ಸ್ ಗುಂಡುಗಳು ಹೊಡ್ಕೊಂಡು ಒಬ್ಬ ಫುಲ್ಲು ರಶ್. ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರಪ್ಪ ಅಂತಂದರೆ ನೋಡಿ ಇದು ಒಳಗಡೆ ಹೋಗೋಕ್ಕೆ ಇದು ಒಂದು ಮಾದ್ವಾರ ನೋಡಿ. ಹಾಗೆ ಇಲ್ಲಿ ಹೊಸದಾಗಿ ದೇವ್ರದ್ದು ಒಂದು ಇದು ಕೂಡ ಕಟ್ಟಿಸಿದ್ದಾರೆ ನೋಡಿ ಫ್ರೆಂಡ್ಸ್. ನನ್ನ ತಮ್ಮ ಈಜು ಹೊಡ್ಕೊಂಡು ಯಾವ ಥರ ಹೋಗ್ತಾ ಇದ್ದಾನ. ಏಯ್ ಅಭಿ ನೋಡಿ ಫ್ರೆಂಡ್ಸ್ ಯಾವ ಥರ ಈಜು ಮಾಡ್ತಾ ಇದ್ದಾನ. ಏಯ್ ಏಯ್ ಅಭಿ ಹೋದ್ರಾ ಇವಕ್ಕ ರಾ ಅನ್ನೀಲ್ ಮಿಂಗಿಶ ಬೇಡಣ್ಣ ಫ್ರೆಂಡ್ಸ್. ನೋಡಿ ಆ ಚಿಕ್ಕ ಪಾಪ ಆದ್ರೆ ಅಲ್ಲಿತೈತೆ ಅಲ್ಲಾದ್ರೆ ಪಾಪ ಅವ್ರಿಗೆ ಲೋಪ್ಲಪ್ ಹೋದ್ರಾ. ಫ್ರೆಂಡ್ಸ್ ಈ ಅಜ್ಜಿಯವ್ರು ನೋಡಿ ಯಾವ ಥರ ಸ್ನಾನ ಮಾಡ್ತಾ ಇದ್ದಾರೆ ಎಲ್ಲ. ಏನು ಹೊಡಿತಾರಪ್ಪ ಈಜಿಗಳು ಇವಡ. ಏನು ಹೊಡಿತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈಜಿಗಳು. ಚಿಕ್ಕ ಚಿಕ್ಕವರೆಲ್ಲ ಹೊಡಿತಾರೆ, ನಮ್ಮಂಥ ಕತ್ತೆಗಳಿಗೆ ಬರಲ್ಲ ಈಜು ಹೊಡ್ಯೋಕ್ಕೆ. ಅಭಿ ಹುಷಾರಾ ಅಭಿ ಡೈಯರಾ ನೋಡಿ ಫ್ರೆಂಡ್ಸ್. ಈ ಅಜ್ಜಿಯವರೆಲ್ಲ ಯಾವ ಥರ ಸ್ನಾನ ಮಾಡ್ತಿದ್ದಾರೋ ಇವಡ. ಅಭಿ ಮಮ್ಮಿ ಪಿಲ್ಸಾನಿ ಫ್ರೆಂಡ್ಸ್. ನಾನು ಕೂಡ ಈ ಕಡೆ ಬಂದು ಎಲ್ಲ ಒಡ್ಸ್ಕೊಂಡಿದ್ದೀನಿ ಗುಂಡು. ನಾನಾದರೆ ಹತ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಒಂದ್ಸತಿ ನಮ್ಮ ತಾತ ಜೊತೆ ಬೈಕೊಂಡೋಗಿ ಹೋಗಿದ್ದೆ, ಅವಾಗ ಹತ್ಕೊಂಡ್ಬಿಟ್ಟಿದ್ದೀನಿ ನಾನಾದರೆ ಭಯಕ್ಕೆ. ನನಗೆ ಇವಾಗೂ ಭಯನೇ ಫ್ರೆಂಡ್ಸ್. ಬಾವಿಗಳು ಇದೆಲ್ಲ ನೋಡಿದ್ರೆ ನೋಡಿ ಯಾವ ಥರ ಡೈಗ್ಲಾಗ್ತಾರಪ್ಪ ನೋಡಿ ಫ್ರೆಂಡ್ಸ್. ಆ ಕಡೆ ಎಲ್ಲ ಜನನೇ, ಫುಲ್ಲು ಜನನೇ, ಎಲ್ಲಿ ನೋಡೋಣ ಜನನೇ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್ ನನ್ನ ತಮ್ಮನ ಅದು ಯಾರೋ ಹುಡುಗ ಏನು ಪಾಡ್ ಬೀಳ್ತಾವ್ರ ಅಭಿ ಸಾಲ್ರ ಓಯ್ ಸಾಲ್ರ ಮುಸ್ಕೊಂಡ್ರ ಏ ಇವ್ಡ ಅಯ್ಯೋ ಗುಂಡು 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 ಅಭಿ ಸಾಲ್ರ ಪದ ಸಾಲ್ರ ನನ್ನ ನೋಡಿ ಫ್ರೆಂಡ್ಸ್ ಗುಂಡೋಗಿ ಯಾವ ಥರ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ಲು ಗುಂಡೋಗ್ಲೆ ಫ್ರೆಂಡ್ಸ್ ನನ್ನ ತಮ್ಮ ಗುಂಡು ಹೊಡಿತಾನೆ ನೀರಲ್ಲಿ ಆಡ್ತಾನೆ ಇದ್ದಾನೆ ಬಾರ ಬಾರ ಅಂತ ಕೂಡ ಬರ್ತಾನೆ ನೋಡಿ ಮತ್ತೆ ಹೋಗ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಜನರು ಯಾವ ಥರ ಇದ್ದಾರಪ್ಪ ಅಂತಂದರೆ ಫುಲ್ಲು ಜನರೇ ಇಲ್ಲಿ ನೋಡ್ರೆ ಈಟಾಡ್ಕೊಂಡಿದ್ದಾರೆ ಇವರಾದರೆ ಬಂದರೆ ಅಂದರೆ ಬರ್ತಾ ಇಲ್ಲ ಊಟಕ್ಕೆ ಇನ್ನು ಹೊಟ್ಟೆಗೆ ಊಟನೇ ಇಲ್ಲ ಫ್ರೆಂಡ್ಸ್ ಹಸಿವಾಗ್ತದೆ ಈ ನನ್ನ ಮಗನ ಬರ್ತಾನೆ ಇಲ್ಲ ಅಭಿರಾರ ನೋಡಿ ಫ್ರೆಂಡ್ಸ್ ನೀರಲ್ಲೆಲ್ಲ ಮುಳುಗ್ತಾ ಇದ್ದಾನೆ ಇವನು ನೋಡಿ ಅವ್ನು ಇನ್ನೊಬ್ಬನಾದ್ರೆ ಯಾವ ಥರ ಆಗ್ತಾ ಇದ್ದಾನೆ ಡೈಗ್ಲು ಹಬ್ಬ ಹಬ್ಬ ಏಯ್ ಸಾಲ್ರಾ ನೋಡಿ ಫ್ರೆಂಡ್ಸ್ ನೀರಲ್ಲಿ ಮುಳುಗ್ತಾ ರೇ ಅಪ್ಪಯ್ಯ ಗುಂಡು ಕಟ್ಕೊಂಡದನ್ವಾ ಗುಂಡು ಕಟ್ಕೊಂಡದ ಎಲ್ಲ ರೇ ಡಯ್ಯರಾ ಏ ಎದೆ ಮಾಡ ಇವಡ 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 ಇವ್ ಫ್ರೆಂಡ್ಸ್ ನನಗಾದ್ರೆ ಭಯ ಆಗ್ತದೆ ಇವ್ರು ಡೈಗ್ಲ್ ಆಗ್ತದೆ ನೋಡ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏ ಸಾಲ್ರಪ್ಪ ಇವಡ ಅಭಿ ಸಾಲ್ರ ಅಭಿ ಮೂಸ್ಕೊನೆ ಏಯ್ ಕಣ್ಣಂತ ಸಿಡಿ ಸಾಲ್ರಪ್ಪ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಗುಂಡುಗಳು ಹೊಡ್ಕೊಂಡವ್ರೆ ಜಾಸ್ತಿ ಜನ ಅಲ್ಲಾದ್ರೆ ಟೋಕನ್ ತಗೊಳ್ಳೋದು ನಾನು ಟೋಕನ್ ತಗೊಳ್ಳೋ ಹತ್ರ ಹೋಗಿಲ್ಲ ಯಾಕಂದರೆ ಫುಲ್ ರಶ್ ಇತ್ತು ಅದ್ರಿಗೆ ಹೋಗಿಲ್ಲ ಅಮ್ಮ ಇಟ್ಕೊಂಡು ಇಲ್ಲೇ ಇರು ನೀನು ಅಂತ ಹೇಳ್ಬಿಟ್ಟು ಅಮ್ಮ ಹತ್ರ ಹೋದ್ರು ನಾನು ಹೋಗಿಲ್ಲ ಎಂತಕ ನಾಮೇಶ ದಿನಕ್ಕೆ ಫ್ರೆಂಡ್ಸ್ ನೋಡಿ ಅನ್ನೋರೆಲ್ಲ ನಿನ್ನ ಬಾಕ್ತಿಸ್ ಅಂದರೆ ವಿಡಿಯೋ ಅಂತ ಹೇಳ್ಬಿಟ್ಟು ಇವರು ಫ್ರೆಂಡ್ಸ್ ನೋಡಿ ನನ್ನ ತಮ್ಮ ಗುಂಡಡ್ಕೊ ಬಂದು ಈಜಾಡ್ಬಿಟ್ಟು ಬಂದು ಇಲ್ಲಿ ಬಟ್ಟೆಗೆ ಹಾಕ್ಕೊತಾ ಇದ್ದಾನೆ ನೋಡಿ ಚಳಿಗೆ ಅದರ್ತಾ ಇದ್ದಾನೆ ಪಾಪ ಹುಡುಗನು ಫ್ರೆಂಡ್ಸ್ ನೋಡಿ ಹಾಗೆ ಅಲ್ಲಿ ದೇವ್ರ ಮೆರವಣಿಗೆ ಸಹ ಬರ್ತಾ ಇದೆ ಇರಿ ಫ್ರೆಂಡ್ಸ್ ನೋಡಿಸಿ ನೋಡಿ ಫ್ರೆಂಡ್ಸ್ ದೇವ್ರ ಮೆರವಣಿಗೆ ಆದರೆ ಬರ್ತಾ ಇದೆ ತಿರುಪತಿದಲ್ಲಿ ವೆಂಕಟರಮಣ ಸ್ವಾಮಿನ ಯಾವ ಥರ ಮೆರವಣಿಗೆ ಮಾಡ್ತಾರೋ ಅದೇ ಥರನೇ ತಿರುಪತಿದಲ್ಲಿ ಆಂಧ್ರ ಅವ್ರಿಗೆ ಜಾಸ್ತಿ ಪ್ರಸಿದ್ಧವಾದ ದೇವಸ್ಥಾನ ಅಲ್ವಾ ಹಾಗೆ ನಮ್ಮ ಕೋಲಾರದ ಜನರಿಗೆ ಕೂಡ ಈ ಒಂದು ಬಂಗಾರ ತಿರುಪತಿನೇ ಪ್ರಸಿದ್ಧವಾದ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅನ್ಬೋದು ಗೋವಿಂದ ಗೋವಿಂದ ಅನ್ಕೊಂಡು ಬರ್ತಾ ಇದ್ದಾರೆ ಫ್ರೆಂಡ್ಸ್ ಇವರು ನೋಡಿ ದೇವ್ರ ಮೆರವಣಿಗೆ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ಫ್ರೆಂಡ್ಸ್ ಗೋವಿಂದ ಫ್ರೆಂಡ್ಸ್ ನೋಡಿ ದೇವ್ರ ಮೆರವಣಿಗೆ ಆ ಕಡೆ ಹೋಗ್ತದೆ ನೋಡಿ ಫ್ರೆಂಡ್ಸ್ ಈಜುಗಳು ಹೊಡಿತಾ ಇದ್ದಾರೆ ಕಲ್ಯಾಣಿ ಹತ್ರ ತುಂಬ ನೀರದೇ ನೋಡಿ ಯಾವ ಥರ ಇದೆಯಪ್ಪ ಅಂತಂದರೆ ಆದ್ರೂ ಎಲ್ಲ ಇದು ಮಾಡ್ತಾ ಇದ್ದಾರೆ ಇಲ್ಲ ಅಂಕಲ್ ನೋಡಿ ಫ್ರೆಂಡ್ಸ್ ಯೂಟ್ಯೂಬ್ಗೆ ಹಾಕ್ತೀಯಮ್ಮ ಯೂಟ್ಯೂಬ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಕೇಳಿದ್ರು ಅಂಕಲ್ ಅಂತ ಹೇಳಿದೆ ಅದ್ರಿಗೆ ಇದ್ಕೊಂಡು ನಾಮ ಹಾಕ್ತೀನಿ ಬಾ ಅಂತ ಕರಿತಾ ಇದ್ದಾರೆ ಅಂಕಲ್ ಆದರೆ ಫ್ರೆಂಡ್ಸ್ ಬನ್ನಿ ಈಗ ನಾಮ ಹಾಕ್ಸ್ಕೊಳಕ್ಕೆ ಹೋಗ್ತದೆ ನನ್ನ ತಮ್ಮನು ಯಾವ ಥರ ಆಗ್ತಾನೆ ನೋಡೋಣ ಗೋವಿಂದ ನೋಡಿ ಫ್ರೆಂಡ್ಸ್ ನಾಮ ಆದರೆ ಆಗ್ಬಿಟ್ರು ಈಗ ಅಂಕಲ್ ನಮ್ಮ ಅಂಕಲ್ ಮಿದು ಯಾವ ಊರು ಅಂಕಲ್ ನಾರಾಯಣಪುರ ಯಾಡ್ ಅಂಕಲ್ ಅದೇ ಫ್ರೆಂಡ್ಸ್
ಫ್ರೆಂಡ್ಸ್ ಈಗ ದೇವಸ್ಥಾನದ ಮೇಲೆ ಆದರೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅದ್ರಿಗೆ, ಯಾಕಂದರೆ ಫುಲ್ ರಶ್ ನೋಡಿ ಆ ಕಡೆ ಆದರೆ ಅದಕ್ಕೆ ಅಲ್ಲೇ ದೇವಸ್ಥಾನ ಹತ್ರ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಕೂಡ. ಹೆಂಗಪ್ಪ ಹೋಗೋದು, ಹೆಂಗಮ್ಮ ಹೋಗೋದಾ? ಜಾಸ್ತಿ ಜನ ಇದ್ದಾರೆ ಫ್ರೆಂಡ್ಸ್, ಹೋಗೋಕೆ ಕೂಡ ಆಗ್ತಾಯಿಲ್ಲ. ಈ ರೋಡಿಗೆ ನೋಡ್ರೆ ಹೆಜ್ಜೆ ಇಕ್ಕೋಕೆ ಕೂಡ ಆಗ್ತಾಯಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಗಲೀಜಾಗಿದೆ. ಇದೆಲ್ಲ ಗಲೀಜು ಮಾಡಿಬಿಟ್ಟವ್ರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ದೇವಸ್ಥಾನದ ಮೇಲೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಆದರೆ ಇಲ್ಲೇ ಪೂಜೆ ಮಾಡ್ತಿದ್ರು. ನೋಡಿ ಫ್ರೆಂಡ್ಸ್ ಎಷ್ಟು ಜನ ಮಾಡಿದ್ದಾರೆ ಪೂಜೆ. ನೋಡಿ ಫ್ರೆಂಡ್ಸ್, ಪೂಜೆಗಳು ಮಾಡಿರೋದು ಎಲ್ಲ ಕೊಟ್ಟೆ ತೆಂಗಿನಕಾಯಿ ಎಲ್ಲ ಇಲ್ಲೇ ಹೊಡೆದಾಕಿದ್ದಾರೆ. ನಾವು ವರ್ಷನ ಮೇಲೆ ಹೋಗ್ತದೆ ಫ್ರೆಂಡ್ಸ್. ಈಗಾದರೆ 12 ಗಂಟೆ ಆಗ್ತದೆ ಟೈಮು, ಅದಕ್ಕೆ ಬೇಗ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಪೂಜೆ ಮಾಡ್ತಿದ್ವಿ ಫ್ರೆಂಡ್ಸ್. ರಶ್ ತುಂಬ ಇಲ್ಲಿ. ನಾವು ಎಲ್ಲ ಆಗೋಷ್ಟ್ರಿಗೆ 2 ಗಂಟೆ ಆಗುತ್ತೆ. ಇರೋ ಕೊಡ್ತೀನಿ 1 ನಿಮಿಷ. ಒಳ್ಳೆ ಹಾಕಿದ್ದೆವು ಅದು ಮ್ಯಾಗಿಲ್ಲ, ಅದು ಮ್ಯಾಗ ಭಂಡಾರಿಲ್ಲ. ನಂಗೆ ಬೇಡ, ಇರೋದೇ ಸಾಕು ಬಾ. ಫ್ರೆಂಡ್ಸ್ ನೋಡಿ ಇಲ್ಲಿ ಅನ್ನದಾನ ಮಾಡ್ತಿದ್ದಾರೆ, ಅಂದರೆ ಪ್ರಸಾದ ಆದರೆ ಆಗ್ತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತಿಂತಾ ಇದ್ದಾರೆ ಸ್ವಲ್ಪ ಜನ, ಯಾಕಂದರೆ ದೂರದಿಂದ ಬಂದಿರ್ತಾರಲ್ವ ಅವ್ರಿಗೆಲ್ಲ ಸುಸ್ತಾಗಿ ಹೋಗಿರುತ್ತೆ. ನೋಡಿ ತಿಂತಾ ಇದ್ದಾರೆ ಸ್ವಲ್ಪ ಜನ ಇಲ್ಲಿ ಊಟಗಳು. ನೋಡಿ ಫ್ರೆಂಡ್ಸ್, ಈಗ ಪ್ರಸಾದ ತಿನ್ನೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಮೇಲೆ ಹೋಗಿಲ್ಲ, ಇಲ್ಲೇನೇ ದರ್ಶನ ಮಾಡ್ಕೊಂಡು ಇಲ್ಲಾದರೆ ಪ್ಲೇಟ್ಸ್ ತಗೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಊಟಗಳು ಮಾಡಿ ಡೆಕ್ಸಲ್ಲೆಲ್ಲ ಆ ಕಡೆ ಇಟ್ಟಿದ್ದಾರೆ. ಇಲ್ಲಿ ಒಂದು ದೇವಸ್ಥಾನ ಇದೆ. ಪ್ಲೇಟ್ಸ್ ತಗೊಳ್ಳಿ, ನಂಗೆ ಕೊಡು. ನಾಕೊಂದು ನೋಡಿ ಫ್ರೆಂಡ್ಸ್ ಪ್ಲೇಟು. ಹೋಗಿ ಇಲ್ಲೇ ಉಪವಾಸ ಇರ್ತೀವಲ್ಲ ಫ್ರೆಂಡ್ಸ್, ಅದ್ರಿಗೆ ಇಲ್ಲೇ ಇದು ಅದೇನೋ ಅಂತಾರಲ್ವ ಫ್ರೆಂಡ್ಸ್, ಒಪ್ಪದ್ದು ಅಂತ ಹೇಳ್ಬಿಟ್ಟು ಅದ್ರಿಗೆ ಇಲ್ಲೇ ಒಪ್ಪದ್ದು ಆದರೆ ಬಿಡ್ತಾಯಿದ್ದೀವಿ ನಾವು ಫ್ರೆಂಡ್ಸ್. ನೋಡಿ ಈಗ ಅದ್ರ ಪ್ರಸಾದ ತಗೊಬಂದು ತಿನ್ಬೇಕಿನ್ನ ಎಲ್ಲಿ ಪ್ಲೇಸೇ ಚೆನ್ನಾಗಿಲ್ಲ, ಎಲ್ಲ ಕಡೆನೂ ಗಲೀಜೆ. ಎಲ್ಲಿ ತಿನ್ನೋದು ಅಂತ ಹೇಳ್ಬಿಟ್ಟು ಪ್ಲೇಸ್ ಹುಡ್ಕಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಈಗಾದರೆ ಕುತ್ಕೊಂಡು ತಿಂತಾಯಿದ್ದೀವಿ ಊಟ ಆದರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೈ ತೊಳ್ಕೊಳಕ್ಕಂತ ಬಂದ್ವಿ. ಇಲ್ಲಿ ಕಮಲ ಹೂಗಳು ಸಹ ಬಿಟ್ಟಿದೆ, ವೈಟ್ ಆ್ಯಂಡ್ ಪಿಂಕ್ 2 ಮಿಕ್ಸ್ ಫ್ರೆಂಡ್ಸ್. ಎಷ್ಟೊಂದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಈಗಾದರೆ ಊಟ ತಿಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೇ ಉಪವಾಸ ಬಿಟ್ಬಿಟ್ವಿ ನಾವಾದರೆ, ಪ್ರಸಾದ ಇತ್ತಲ್ವ, ಇಲ್ಲೇ ದರ್ಶನ ಮಾಡ್ಕೊಂಡು ಇಲ್ಲೇ ಬಿಟ್ಬಿಟ್ವಿ ಫ್ರೆಂಡ್ಸ್. ಸ್ವಲ್ಪ ಜನ ಅಲ್ಲಿ ನೋಡಿ ತಿಂತಾ ಇದ್ದಾರೆ. ಪ್ಲೇಸ್ಗಳೇ ಚೆನ್ನಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ಊಟ ತಿನ್ನೋದಕ್ಕೆ. ಪ್ಲೇಸ್ಗಳು ನೋಡ್ತಿದ್ರೆ ಊಟ ತಿನ್ನೋಕೆ ಕೂಡ ಮನಸ್ಸು ಬರೋಲ್ಲ, ಆ ಥರ ಇದೆ ಈ ಕಡೆ ಪ್ಲೇಸ್. ಅದಕ್ಕೆ ನಾವು ಅಷ್ಟು ದೂರ ಹೋಗಿ ಊಟ ತಿಂದ್ಬಿಟ್ಟು ಅದೇ ಬರ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ ತಿನ್ನೋರು ತಿಂತಾನೇ ಇದ್ದಾರೆ. ಇನ್ನಾದರೆ ಮನೆಗೆ ಹೋಗಬೇಕು ಫ್ರೆಂಡ್ಸ್. ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಫುಲ್ಲು ರಶ್ ಇತ್ತು, ಅಲ್ಲಿಗೆ ಹೋಗಿಲ್ಲ ಫ್ರೆಂಡ್ಸ್. ಮೇಲೆಗಾದರೆ ನೋಡಿ ಈ ಕಡೆ ಎಲ್ಲ ನೀರೆಲ್ಲ ಯಾವ ಥರ ಇದೆಯಪ್ಪ ಅಂತಂದರೆ ತುಂಬ ಗಲೀಜಾಗಿದೆ ಫ್ರೆಂಡ್ಸ್ ಈ ಕಡೆ ಎಲ್ಲ. ಫ್ರೆಂಡ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿದ್ದಾರಪ್ಪ, ಫುಲ್ಲು ರಶ್. ಇನ್ನೂ ಆ ಕಡೆ ಎಲ್ಲ ಹೋಗ್ಬೇಕಾಗಿತ್ತು ಬಟ್ ಹೋಗಿಲ್ಲ, ರಶ್ ಅಂತ ಹೇಳ್ಬಿಟ್ಟು. ನೋಡಿ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಮಕ್ಕಳೆಲ್ಲ. ನನಗೂ ಆಡ್ಬೇಕಂತ ಆಸೆ ಫ್ರೆಂಡ್ಸ್, ಆದರೆ ನಾನು ಇನ್ನೂ ಚಿಕ್ಕ ಮಗುನ ಅದರಲ್ಲೆಲ್ಲ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದೀನಿ. ಗೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಅಂಗಡಿಗಳಲ್ಲಿ ಟೆಡಿ ಬಿಯರ್ಸು ಇವೆಲ್ಲ ಎಷ್ಟೊಂದು ಚೆನ್ನಾಗಿದೆ ಚಿಕ್ಕ ಮಕ್ಳು ಆಡೋದಕ್ಕೆ ಎಲ್ಲ. ಇಲ್ಲಿ ಪೂರಿಗಳೆಲ್ಲ ಮಾಡ್ತಿದ್ದಾರೆ, ಕಡಲೆ ಪೂರಿ. ಅಮ್ಮ ಅದ್ರ ತಗೊಳಕ್ಕೆ ಹೋಗ್ತಿದ್ದಾರೆ ಫ್ರೆಂಡ್ಸ್. 20ಕ್ಕಾ ಮಮ್ಮಿ? ಇದು ಪುಟ್ಟ ನನ್ನ ನೋಡಿ ಫ್ರೆಂಡ್ಸ್, ಅಂಗಡಿಯಲ್ಲೆಲ್ಲ ಯಾವ ಥರ ಇದೆ ಅಂದರೆ ಟೆಡಿ ಬಿಯರ್ಸ್ ಇವೆಲ್ಲ ತುಂಬಾ ಚೆನ್ನಾಗಿದೆ ಈ ಕಡೆ. ಬಟ್ ನನಗೆ ಮಾತಾಡೋಕ್ಕೇ ನಾಚಿಕೆ ಆಗ್ತಿದೆ ಫ್ರೆಂಡ್ಸ್, ಯಾಕಂದರೆ ಜಾಸ್ತಿ ಜನ ಇದ್ದಾರಲ್ವಾ, ಅದ್ರಿಗೆ ಮಾತಾಡೋಕ್ಕೇ ನಾಚಿಕೆ ಆಗ್ತಿದೆ. ನೋಡಿ ಫ್ರೆಂಡ್ಸ್, ಅಂಗಡಿಗಳ ಹತ್ರ ಸ್ಟಿಕ್ಕರ್ಸು ಇದೆಲ್ಲ ಎಷ್ಟೊಂದು ಚೆನ್ನಾಗಿದೆ ನೋಡಿ. ಫ್ರೆಂಡ್ಸ್ ನೋಡಿ ಇಲ್ಲಿ ಪೂರಿ ತಗೊಳಕ್ಕಾದ್ರೆ ಬಂದ್ವಿ. ನೋಡಿ ಕಡಲೆ ಪೂರಿ, ಮಿಕ್ಸರ್ ಇದೆಲ್ಲ
ಇದೆ ಈ ಕಡೆ. ಫ್ರೆಂಡ್ಸ್ ನೋಡಿ, ಈಗಾದರೆ ಪೂರಿ ತಗೊಂಡ್ವಿ. ಇದು ಬಂದ್ಬಿಟ್ಟು 80 ರೂಪಾಯಿ ಅಂತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಬ್ಬಿನ ಜ್ಯೂಸ್ ಎಲ್ಲ ಇದೆ. ನಾನು ಮಾತಾಡೋಕ್ಕೆ ಭಯ ಆಗ್ತಿದೆ ಫ್ರೆಂಡ್ಸ್. ಇಲ್ಲಿ ಎಲ್ಲರೂ ನನ್ನೇ ನೋಡ್ತಿದ್ದಾರೆ ಫ್ರೆಂಡ್ಸ್. ಏನೋ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಎಲ್ಲರೂ ನನ್ನೇ ನೋಡ್ತಾವ್ರೆ. ಹಾಂ, ಈಡ ನೋಡಿ ಫ್ರೆಂಡ್ಸ್, ಮರ ಫ್ರೆಂಡ್ಸ್ ನೋಡಿ, ಅಲ್ಲಿ ಬೊಂಬೆ ಇದೆಯಲ್ಲ, ಬೊಂಬೆ ಬಿಂದಿಗೆಯಿಂದ ನೀರಾದರೆ ಕೆಳಗಡೆ ಬೀಳ್ತಾ ಇದೆ ನೋಡಿ ಫ್ರೆಂಡ್ಸ್. ನೀರು ಫ್ರೆಂಡ್ಸ್ ನೋಡಿ, ಅಂಗಡಿಗಳು ಈ ಕಡೆನೂ ಅಂಗಡಿ ಇಲ್ಲ, ಆ ಕಡೆನೂ ಅಂಗಡಿ ಇದೆ. ಬಟ್ ಎಲ್ಲ ರೇಟ್ ಜಾಸ್ತಿ ಇರುತ್ತೆ ಅಲ್ವಾ ಫ್ರೆಂಡ್ಸ್, ತಗೊಳಕ್ಕೆ ಅಂತ. ಬಟ್ ಅವರು ಯಾವತ್ತೊಂದು ಸತಿನೇ ಅಲ್ವಾ ಫ್ರೆಂಡ್ಸ್ ವ್ಯಾಪಾರ ಮಾಡೋದು, ಅವ್ರಿಗೂ ಬೆನಿಫಿಟ್ ಸಿಗಬೇಕಲ್ವ, ಅದ್ರಿಗೆ ತುಂಬಾ ರೇಟ್ ಸಿಗ್ತಾರೆ ನೋಡಿ ಫ್ರೆಂಡ್ಸ್. ಟಿಪ್ಪಿಗಳು ಅದು ಇದು ಎಲ್ಲ ಇಕ್ಕಿದ್ದಾರೆ. ಈ ರೋಡ್ಸಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಕಸ ಅಂತ ಹೇಳ್ಬಿಟ್ಟು. ನಾನು ಅಮ್ಮ ಎಲ್ಲ ನಡ್ಕೊಂಡು ಹೋಗ್ತಾಯಿದ್ವಿ ಫ್ರೆಂಡ್ಸ್. ಇನ್ನು ಮನೆಗೆ ಹೋಗಬೇಕು ಅಲ್ವಾ, ಅದ್ರಿಗೆ ಮನೆಯಲ್ಲಿ ಇನ್ನೂ ಪೂಜೆ ಮಾಡಿಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ನೋಡಿ, ಅಂಗಡಿಗಳು ಎಷ್ಟು ಚೆನ್ನಾಗಿದೆ. ಬೊಂಬೆಗಳು, ಬಳೆಗಳು, ಸರ ಇದೆಲ್ಲ ಇದೆ. ಬಟ್ ತಗೊಳ್ಳೋಣ ಅಂತಿದ್ರೆ ಅಮ್ಮ ಆದರೆ ಬೇಡ ಅಂತಿದ್ದಲ್ಲ, ಇರುವೆ ಹಾಕು ಫ್ರೆಂಡ್ಸ್. ನಾನೇನು ಜಾಸ್ತಿ ಯೂಸ್ ಮಾಡಲ್ಲ, ಅದ್ರಿಗೆ ಅಮ್ಮ ಬೈತದಲ್ಲ, ಏನು ತಗೊಳ್ಳಲ್ಲ ಮಮ್ಮಿ. ಆದರೆ ಎಷ್ಟು ಚೆನ್ನಾಗಿದೆಯೋ, ನನ್ನ ಕಣ್ಣೆಲ್ಲ ಅವುಗಳ ಮೇಲೇ ಹೋಗ್ತದೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಪಾತ್ರೆಗಳು ಎಲ್ಲ ಇದೆ. ನೀವು ಇನ್ನೂ 5ನೇ ಶನಿವಾರ ಇದೆ ಅಲ್ವಾ ಫ್ರೆಂಡ್ಸ್, ನೀವು ಬಂದು ಭೇಟಿ ನೀಡಿ. ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಬಟ್ ಮೇಲೆ ಹೋಗಿ ದರ್ಶನ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಮೇಲೆ ಹೋಗ್ಬೇಕಂದ್ರೆ ಬೇಗನೆ ಬರಬೇಕು ಫ್ರೆಂಡ್ಸ್ ನಾವು. ನೋಡಿ ಫ್ರೆಂಡ್ಸ್, ಚಿಕ್ಕ ಮಕ್ಳು ಆಡೋ ಆಟ ಸಾಮಾನುಗಳು ಎಲ್ಲ ಇದೆ ಈ ಕಡೆ. ಇಂಜೆಕ್ಷನ್ಸ್ ಅಂದರೆ ಡಾಕ್ಟ್ರು, ಬೊಂಬೆಗಳು, ಒಬ್ಬ ಹಾ ಏನು ಫ್ರೆಂಡ್ಸ್. ನಾನು ಚಿಕ್ಕವಾಗ ಆಡಿದ್ದೀನಿ. ವ್ಯಾರಂಟಿ ಬೇಕಲ್ಲ ಫ್ರೆಂಡ್ಸ್. ನೋಡಿ, ಈ ಸರಗಳೆಲ್ಲ 100 ರೂಪಾಯಿ ಅಂತ ಇವೆಲ್ಲ. ಹಬ್ಬ ಅಂತ 100 ರೂಪಾಯಿ. ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅದ್ರ ನಡ್ಕೊಂಡು ಹೋಗ್ತಾ ಇದೀವಿ. ಈಗ ಏನ್ ತಿಶೋದ್ ನೀವು ಕೋತಾ ಉಂಡು ದಾವ್ ಪಟ್ಕೊಂಡು ಫ್ರೆಂಡ್ಸ್. ನಮ್ಮಮ್ಮ ಏನು ತಗೊಳ್ಳಲ್ಲ ಫ್ರೆಂಡ್ಸ್, ಜಾತ್ರೆಗೆ ಬಂದ್ರೆ, ಅದಕ್ಕೆ ನಾವೆಲ್ಲೂ ಹೋಗಲ್ಲ ಅಂತ ಹೇಳೋದು. ಮುಂಚೆ ಅಮ್ಮ ಫ್ರೆಂಡ್ಸ್ ಈಗ ಆಟೋದಲ್ಲಾದರೆ ಕುತ್ಕೊಂಡಿದ್ದೀವಿ ಹೋಗೋದಕ್ಕೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.